ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇರ್ ಸ್ಟೈಲ್ನಲ್ಲಿ ಅವರ ಮುಖವನ್ನೇ ಹೋಲುವ ಅಪರೂಪದ ಅಲ್ಬಿನೋ ತಳಿಯ ಎಮ್ಮೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು. ವಿಶಿಷ್ಟವಾದ ಮುಖ ಮತ್ತು ಬಂಗಾರದ ಬಣ್ಣದ ತಲೆಗೂದಲಿಂದ ಗಮನ ಸೆಳೆದಿದ್ದ ಈ ಎಮ್ಮೆಗೆ ಡೊನಾಲ್ಡ್ ಟ್ರಂಪ್ ಎಂದು ಹೆಸರಿಡಲಾಗಿತ್ತು. ಡೊನಾಲ್ಡ್ ಟ್ರಂಪ್ ಎಮ್ಮೆ ಇದು ಸುಮಾರು 700 ಕೆಜಿ ತೂಕವಿದ್ದು, ಈ ಅಲ್ಬಿನೋ ಎಮ್ಮೆಯ ತಲೆಯ ಮೇಲೆ ಚಿನ್ನದ ಬಣ್ಣದ ಕೂದಲು ತೂಗಾಡ್ತಿತ್ತು. ಈ ಕೇಶ ವಿನ್ಯಾಸವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಂತೆಯೇ ಇದ್ದಿದ್ರಿಂದ ಮಾಲಿಕಾ ಜಿಯಾವುದ್ದೀನ್ ಮೃದಾ ಅವರ ಕಿರಿಯ ಸಹೋದರ ಇದಕ್ಕೆ ಆ ಹೆಸರಿಟ್ಟಿದ್ದ. ಢಾಕಾ ಬಳಿಯ ನಾರಾಯಣಗಂಜ್ನ ಜಮೀನಿನಲ್ಲಿದ್ದ ಈ 4 ವರ್ಷದ ಎಮ್ಮೆಯನ್ನು 10 ತಿಂಗಳ ಹಿಂದೆ ಖರೀದಿಸಲಾಗಿತ್ತು. ಇದಕ್ಕೆ ವಿಶೇಷ ಆಹಾರ ಮತ್ತು ನಿಯಮಿತ ಸ್ನಾನದ ವ್ಯವಸ್ಥೆ ಮಾಡಲಾಗಿತ್ತು. ಇದು ಸಾಮಾನ್ಯ ಎಮ್ಮೆಗಳಿಗಿಂತ ಅತ್ಯಂತ ಶಾಂತ ಸ್ವಭಾವದ್ದಾಗಿದೆ. ಬಾಂಗ್ಲಾದೇಶದಲ್ಲಿ ಸಾಮಾನ್ಯವಾಗಿ ಕಪ್ಪು ಅಥವಾ ಗಾಢ ಬೂದು ಬಣ್ಣದ ಎಮ್ಮೆಗಳು ಮಾತ್ರ ಕಂಡುಬರುತ್ತೆ. ಆದರೆ ಅಲ್ಬಿನಿಸಮ್ ಎಂಬುದು ದೇಹದಲ್ಲಿ ಮೆಲನಿನ್ ಉತ್ಪತ್ತಿಯಾಗದ ಒಂದು ಅಪರೂಪದ ಆನುವಂಶಿಕ ಸ್ಥಿತಿಯಾಗಿದೆ. ಇದರಿಂದಾಗಿ ಪ್ರಾಣಿಗಳ ಚರ್ಮ ತಿಳಿಯಾಗಿದ್ದು ಹೊಂಬಣ್ಣ ಅಥವಾ ಬಿಳಿ ಕೂದಲು ಮತ್ತು ಗುಲಾಬಿ ಬಣ್ಣದ ಮೂಗು ಮೂಡುತ್ತೆ. ಈದ್ ಹಬ್ಬದ ಸಂದರ್ಭದಲ್ಲಿ ಬಲಿ ನೀಡಲು ಈ ಎಮ್ಮೆಯನ್ನ ಮಾರಾಟ ಮಾಡಲಾಗಿತ್ತಾದ್ರೂ ಕೊನೆಯ ಕ್ಷಣದಲ್ಲಿ ಪ್ರಧಾನಿ ತಾರಿಕ್ ರೆಹಮಾನ್ ಅವರ ಸರ್ಕಾರವು ಮಧ್ಯಪ್ರವೇಶಿಸಿ ಬಲಿಯನ್ನ ತಡೆದಿದೆ. ಬಕ್ರೀದ್ ಹಬ್ಬದಂದು ಬಲಿ ನೀಡಲು ಬಾಂಗ್ಲಾದೇಶದಲ್ಲಿ 3 ಲಕ್ಷ ರೂಪಾಯಿಗೆ ಈ ಎಮ್ಮೆ ಮಾರಾಟವಾಗಿತ್ತು. ಬಾಂಗ್ಲಾದೇಶದ ಗೃಹ ಸಚಿವ ಸಲಾಹುದ್ದೀನ್ ಅಹ್ಮದ್ ಅವರ ವಿಶೇಷ ಆದೇಶದ ಮೇರೆಗೆ ಈ ಎಮ್ಮೆಯನ್ನ ಖರೀದಿಸಿದ್ದ ವ್ಯಕ್ತಿಗೆ ಹಣವನ್ನ ಮರುಪಾವತಿಸಲು ಮತ್ತು ಎಮ್ಮೆಯನ್ನ ಸುರಕ್ಷಿತವಾಗಿ ಢಾಕಾದ ರಾಷ್ಟ್ರೀಯ ಮೃಗಾಲಯಕ್ಕೆ ಸ್ಥಳಾಂತರಿಸಲು ಸರ್ಕಾರ ನಿರ್ಧರಿಸಿದೆ. ಈ ವಿಶಿಷ್ಟ ಪ್ರಾಣಿಯನ್ನು ನೋಡಲು ವಿಪರೀತ ಜನಸಮೂಹ ಜಮಾಯಿಸುತ್ತಿದ್ದರಿಂದ ಅಸಾಮಾನ್ಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸುರಕ್ಷತೆಯ ಕಾರಣಗಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಪ್ರಾಣಿ ಬಲಿ ನೀಡುವುದರಿಂದ ಯಾವುದೇ ಅನಗತ್ಯ ಜಾಗತಿಕ ಅಥವಾ ರಾಜಕೀಯ ಉದ್ವಿಗ್ನತೆ ಸೃಷ್ಟಿಯಾಗಬಾರದು ಎಂಬುದು ಸರ್ಕಾರದ ಉದ್ದೇಶ ಎನ್ನಲಾಗಿದೆ. ಒಟ್ಟಾರೆ ಈ ಹೆಸರಿನ ಜನಪ್ರಿಯತೆಯಿಂದಾಗಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಬಕ್ರೀದ್, ಈದ್ ಉಲ್ ಅದಾ ಹಬ್ಬದ ಕುರ್ಬಾನಿಗಾಗಿ ಈ ಎಮ್ಮೆಯನ್ನ ಭಾರಿ ಬೆಲೆಗೆ ಮಾರಾಟ ಮಾಡಲಾಗಿತ್ತು. ಅಂತಿಮವಾಗಿ ಹೆಸರಿನಿಂದ ತನ್ನ ಪ್ರಾಣ ಉಳಿಸಿಕೊಂಡಿದೆ.